ರಾಮಾಯಣದ ಕತೆ ಕೇಳೋಣ. ರಾಮಾಯಣ ಗೊತ್ತಲ್ವಾ? ಯಾರು ಬರ್ದದ್ದು? ವಾಲ್ಮೀಕಿನೇ ಇರಬೇಕು, ಡೌಟ್ ಏನು ಬೇಡ. ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಹನುಮಂತ ಅಂತ ಒಬ್ಬ ಬರ್ತಾನೆ, ಗೊತ್ತಲ್ವಾ? ಹನುಮಂತ, ಆಂಜನೇಯ ಅಲ್ವಾ, ಮಾರುತಿ ಇದೆಲ್ಲ ಹೆಸರಿದೆ ಅಲ್ವಾ? ಅವನು ಲಂಕೆಗೆ ಹೋದ ಅಲ್ವಾ? ಲಂಕೆಗೆ ಹೋದ ಕತೆ. ಎಲ್ಲಿಂದ ಹೋದ? ಸಮುದ್ರದ ಮೇಲೆ ಹೋದ. ಎಲ್ಲಿಂದ ಅಂತ ಕೇಳಿದ್ದು? ರಾಮೇಶ್ವರದಿಂದ ಲಂಕೆಗೆ ಹೇಗೆ ಹೋದ? ಹಾರ್ಕೊಂಡು ಹೋದ. ಒಂದೇ ಸಲ ಇಲ್ಲಿ ಅಂತ ಹೋದ್ನಾ? ಹಂಗೆ ಹೋದ್ನಾ? ಹೋಗಿಲ್ಲ, ಹಾರ್ತಾ ಇದ್ದ ಅಲ್ವಾ? ಮಹೇಂದ್ರ ಪರ್ವತದಿಂದ ಅವನು ಏನು ಹಾರಲಿಕ್ಕೆ ಆರಂಭ ಮಾಡೋದು. ಅವನು ಎಷ್ಟು ಎತ್ತರ ಬೆಳೆದ ಅಂತೆ? ವಾಲ್ಮೀಕಿಗಳು ಹೇಳ್ತಾರೆ, ಎಷ್ಟು ಬೆಳೆದ 100 ಯೋಜನದಷ್ಟು ಬೆಳೆದ ಅಂತ. 100 ಯೋಜನೆ ಎಷ್ಟೊಂದು ಲೆಕ್ಕ ಮಾಡಬೇಡಿ, ದೊಡ್ಡಕ್ಕೆ ಬೆಳೆದ. ಒಂದು 10 ತೆಂಗಿನ ಮರದಷ್ಟು ಉದ್ದಕ್ಕೆ ಬೆಳೆದ ಅಂತೇಳಿ. ಅಷ್ಟು ದೊಡ್ಡಕ್ಕಾದ ಅಂತ. ಆಗ ಅವನ ಕಾಲಲ್ಲಿ ಎಷ್ಟು ದಪ್ಪ ಇರ್ಬೋದಲ್ವಾ? ಅಷ್ಟು ದೊಡ್ಡದಾದಾಗ ದೇಹ ಹೇಗಾಗಿರ್ಬೋದು? ಮಹೇಂದ್ರ ಪರ್ವತಕ್ಕೊಂದು ಕಾಲನ್ನು ಹೀಗೆ ಮಾಡಿ ಕೊಟ್ಟು ಒಂದು ಸಲ ಹಾರ್ದ. ಹೋದ ಲಂಕೆಗೆ ಹೋದ್ನಾ? ಹೋಗಿಲ್ಲ. ಅವನು ಹಾಗೆ ಹೋಗ್ತಾ ಇರುವಾಗ ಇವನಿಗೆ ಎಷ್ಟು ತೋಳಿನಲ್ಲಿ ಬಲ ಇದೆ, ಅವನಿಗೆಷ್ಟು ಧೈರ್ಯ ಇದೆ, ಅವನಿಗೆಷ್ಟು ಸ್ಥೈರ್ಯ ಅಂದರೆ ದೃಢತೆ. ಒಂದೊಂದು ಕ್ಷಣಕ್ಕೆ ಒಂದೊಂದು ಥರ ಮಾಡೋದಲ್ಲ, ಒಂದೇ ಕಾನ್ಸಂಟ್ರೇಷನ್ ಅಂತಾರಲ್ಲ, ಅದು ಏನಿದೆ ಅಂತ ಪರೀಕ್ಷೆ ಮಾಡಬೇಕು ಅಂತ ದೇವತೆಗಳು ಒಂದು ಉಪಾಯ ಮಾಡ್ತಾರೆ. ಏನು ಹೇಳ್ತಾರೆ ಅವರು? ನಾಗದೇವತೆ, ನಾಗ ಗೊತ್ತಲ್ಲ, ನಾಗದೇವತೆ. ಆ ನಾಗಲೋಕದಲ್ಲಿ ಇರುವಂತಹ ಒಬ್ಬಳು ದೇವತೆ, ಅವಳ ಹೆಸರು ಸುರಸೆ. ಏನೋ? ಸುರಸೆ. ಅವಳ ಹೆಸರು ಸುರಸೆ. ಆ ನಾಗದೇವತೆಯನ್ನು ದೇವತೆಗಳು ಪ್ರಾರ್ಥಿಸ್ತಾರೆ. ಏನು? ಬರ್ತಾ ಇದ್ದಾನೆ ಹನುಮಂತ. ಎಲ್ಲಿಂದ? ಮಹೇಂದ್ರ ಪರ್ವತದಿಂದ ಹಾರ್ಕೊಂಡು ಬರ್ತಾ ಇರುವಾಗ ನೀನು ಅವನ ಮಧ್ಯದಲ್ಲಿ ತಡಿಬೇಕು ಅಂದರೆ ಅವನ ವೇಗ ಇರುತ್ತಲ್ಲ, ಶೂ ಅಂತ ಹೋಗುವಾಗ ಅಲ್ಲೇ ನಿಂತು ಬಿಡಬೇಕು. ತಡೆದಾಗ ಅವನು ಏನು ಮಾಡ್ತಾನೆ ನೋಡುವ ಅಂತ. ಅದಕ್ಕೆ ಅವರಿಗೆ ಏನು ಮಾಡ್ತಾರೆ ದೇವತೆಗಳು? ಸುರಸೆಗೆ ವರ ಕೊಡ್ತಾರೆ. ಅವನು ಹ್ಞೂ ಅಂತೇಳಿ ದೇವತೆಗಳು ಹೇಳಿದ್ಮೇಲೆ ಇಲ್ಲ ಅನ್ಲಿಕ್ಕಾಗುತ್ತಾ? ಆಮೇಲೆ ಇವನು ಬರ್ತಾ ಇದ್ದಾನಲ್ಲ, ಈಗ ಬರ್ತಾ ಇರುವಾಗ ಸಮುದ್ರದ ಮೇಲೆ ಹೋಗ್ತಿದ್ದಾನೆ, ನೀವೇ ಹೇಳಿದ್ದಲ್ವಾ? ಸಮುದ್ರದ ಮೇಲೆ ಹೋಗ್ತಾ ಇದ್ದಾನೆ, ನೀರಿಗೆ ಪ್ಯಾರಲಲ್ಲಾಗಿ ಹೋಗ್ತಾ ಇದೆ ಅವನು ಹೋಗ್ತಿರುವಾಗ ಅವನ ನೆರಳೇ 10 ಯೋಜನ ಅಗಲ 30 ಯೋಜನ ಉದ್ದ ಕಾಣ್ತಾ ಇತ್ತು ಅಂತ ವಾಲ್ಮೀಕಿಗಳು ಬರೀತಾರೆ. ಅಷ್ಟು ದೊಡ್ಡದಿತ್ತು ಅಂತೆ ಅವನ ಬಾಡಿ. ಹಂಗೆ ಹೋಗ್ತಿದ್ದಾಗ ಯಾರು ಬರ್ತಾಳೀಗ? ಸುರಸೆ. ಹೇಗೆ ಬಂದ್ಲು? ಅವಳು ನಾಗನಾಗಿ ಹಿಂಗೆ ಮತ್ಕೊಂಡು ಬಂದ್ಲಾ ಅಂತ. ಇಲ್ಲಿ ಬಂದರೆ ಎಲ್ಲ ಆಗತ್ತೆ. ಅವಳು ವೇಷವನ್ನು ಬದಲಿಸ್ತಾಳೆ, ರೂಪವನ್ನು ಬದಲಿಸ್ತಾಳೆ, ದೊಡ್ಡ ರಕ್ಕಸಿ ಆಗ್ತಾಳೆ ಅಂದ್ಕೊಂಡು. ಎಷ್ಟು ದೊಡ್ಡದು? ಈ ಹನುಮಂತ ಎಷ್ಟು ದೊಡ್ಡಕ್ಕಿದಾನಲ್ಲ, ಅಷ್ಟೇ ದೊಡ್ಡಕ್ಕಾದ ದೊಡ್ಡ ಭಯಂಕರ ಆಕಾರ. ನೀರಿನ ಮೇಲ್ಗಡೆಯಲ್ಲಿ ಆಕಾಶದವ್ರು ಹಿಂಗೆ ತೋಳು ಹೀಗೆ ನಿಂತಿದ್ದಾಳೆ ಅಂದ್ಲು. ಹನುಮಂತ ಒಂದ್ಸಲ ಡಕ್ ಅಂತ ನಿಂತುಬಿಡ್ತು. ಭಾಳ ಫೋರ್ಸಲ್ಲಿ ಹೋಗ್ತಿದ್ದ ಅಲ್ವ ಇವ. ತಕ್ಷಣ ನಿಂತ್ಕೊಂಡು ನನಗೆ ಹಸಿವಾಗಿದೆ, ನಿನ್ನನ್ನು ನನಗೆ ಆಹಾರವಾಗಿ ದೇವತೆಗಳು ಕಳಿಸಿದ್ದಾರೆ, ನಾನು ನಿನ್ನನ್ನು ತಿಂತಾನೆ ಅಂದ್ಲು. ಇವನು ಪಾಪ ಎಲ್ಲಿ ಒಂದೇ ಇದರಲ್ಲಿ ಈಗ ಹೋಗಿ ಇಲ್ಲಿಂದ ಹೊರಟಲ್ಲಿ ಲಂಕೆಯಲ್ಲಿ ಇಳಿಬೇಕು ಅಂತ ಅಷ್ಟು ವೇಗದಲ್ಲಿ ಹೋಗ್ತಿದ್ದಾನೆ. ಇದೊಂದು ಎಲ್ಲೋ ಬಂತಲ್ಲ ಪೀಡೆ ಅಂಥೇಳಿ, ಇಲ್ಲ ನಾನು ಲಂಕೆಗೆ ಹೋಗಬೇಕು, ರಾಮನ ಸೇವಕನಾಗಿ ಹೋಗ್ತಾ ಇದ್ದೇನೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನಾನು ನಿನ್ನ ಹತ್ರ ಬರ್ತೇನೆ, ನಿನ್ನ ಆಹಾರವಾಗಿಯೇ ನಿನಗೆ ಸೇರ್ತೇನೆ ನಾನು, ಈಗ ಬಿಟ್ಬಿಡು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ. ಯಾರನ್ನ? ಸುರಸೆಯನ್ನ. ಆಗ ಹೇಳ್ತಾಳೆ, ಹಾಗಿದ್ರೆ ಇನ್ನೊಂದು, ನನ್ನ ಬಾಯಿ ಒಳಗಡೆ ಹೊಕ್ಕು ಹೊರಗೆ ಬರಬೇಕು ನೀನು, ನಿನಗೆ ಸಾಧ್ಯತೆ ಇದೆಯೋ, ತಾಕತ್ತಿದೆಯೋ, ಅದು ಮಾಡದಿದ್ರೆ ನಿನ್ನ ಬಿಡುದಿಲ್ಲ, ನನಗೆ ಬ್ರಹ್ಮನ ವರ ಇದೆ ಅಂತಾಳೆ. ಯಾರದ್ದು? ಬ್ರಹ್ಮನ ವರ ಇದೆ ಅಂತೇಳಿ ಹೇಳಿದ್. ಹೌದಾ, ಆದೀತು ಅಂತ ಹೇಳ್ದ. ಅದಕ್ಕೆ ಅವನೇನು ಹೇಳ್ತಾನೆ? ಹನುಮಂತ ಒಂದು ಕಂಡೀಷನ್ ಹಾಕ್ತಾನೆ. ಏನಾಗ್ತಾನೆ? ನಾನು ಎಷ್ಟು ಬೆಳಿತೇನೆ ನೀನು ಅಷ್ಟೇ ನಿನ್ನ ಬಾಯಿನ ದೊಡ್ಡದು ಮಾಡಬೇಕಾಗತ್ತೆ ಅಂತ ಅಲ್ವಾ? ನುಂಗಬೇಕಿದ್ರೆ ಇವನ್ ಲಾಡ್ ಹೀಗೆ ತಿನ್ನಬೇಕು ಅಂದರೆ ಮಾಡ್ಬೇಕು ತಾನೆ, ಒಂದೇ ಪುಡಿ ಮಾಡಬೇಕು.
ಅದರಿಂದ ನಾವು ತಿನ್ನೋ ವಸ್ತು ಎಷ್ಟು ದೊಡ್ಡದಿರುತ್ತೆ ಬಾಯನ್ನು ಅಷ್ಟೇ ದೊಡ್ಡದು ಮಾಡಬೇಕು. ಅವಳು ಇವನು ನೋಡಿದ್ಲು ಹೀಗೆ, ಎಷ್ಟು 10 ಯೋಜನ ಅಗಲ 30 ಯೋಜನ ಉದ್ದ ಇದ್ದ ಅಲ್ವಾ, ಅಂದು. ಇವ ತನ್ನ ದೇಹವನ್ನು ಇನ್ನೂ ಅಗಲ ಮಾಡ್ದ. ಗೊತ್ತಲ್ಲ ನಿಮಗೆ, ಹನುಮಂತ ಎಷ್ಟು ಬೇಕಿದ್ರೂ ದೊಡ್ಡದಾಗ್ತಾನೆ, ಎಷ್ಟು ಬೇಕಿದ್ರೂ ಸಣ್ಣ ಆಗ್ತಾನೆ. ಅದಕ್ಕೆ ಕಾಮರೂಪ ಅಂತಾರೆ. ಏನು ಕಾಮರೂಪ? ನಾವು ಬಯಸಿದಂತಹ ರೂಪವನ್ನು ಹೊಂದುವುದು ಕಾಮರೂಪ. ಅವನಿಗೆ ಅದು ವರ ಇದೆ. ಅವನು ಇನ್ನೂ ಅಗಲ ಮಾಡ್ದ. ಎಷ್ಟು ದೊಡ್ಡದಾಯ್ತು? 100 ಯೋಜನ. ಅವಳು ಎಷ್ಟು ದೊಡ್ಡದಾಯ್ತು ಬಾಯಿ. ತಕ್ಷಣ ಹನುಮಂತ ಏನು ಮಾಡ್ತಾನೆ, ಒಂದು ಸೊಳ್ಳೆ ಥರ ಇಷ್ಟು ಚಿಕ್ಕದಾದ ಬಾಯಿ ಒಳಗೆ ಹೀಗೆ ಹೋದ, ಹೊರಗೆ ಬಂದ. ಆಗೋಯ್ತಲ್ಲ. ಅವಳು ಹೇಳಿದ್ದೇನು, ನನ್ನ ಬಾಯಿಯೊಳಗೆ ಹೊಕ್ಕು ಸಾಧ್ಯ ಇದ್ರೆ ಬದುಕಿ ಹೊರಗೆ ಬಾ ಅಂತ. ಮಾಡಿಲ್ಲ, ಆಗೋತ್ತೆ. ಸೊಳ್ಳೆ ಹಾಗೆ ಅಷ್ಟು ಚಿಕ್ಕ ರೂಪಕ್ಕೆ ಹೋದ, ಹೊರಗೆ ಬಂದ. ತಾಯೇ ನೀನು ಹೇಳಿದ್ದು ನಾನು ಮಾಡಿದ್ದೇನೆ ಅಂತ. ಆಗ ಸುರಸೆ ಏನು ಹೇಳ್ತಾಳೆ, ಆಗಲಿ, ರಾಮನ ಕಾರ್ಯವನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ತೀರಿಸಿಕೊಂಡು ಬಾ ಮಗು ಅಂಥೇಳಿ ಆಶೀರ್ವಾದ ಮಾಡಿದ್ಲು. ಯಾಕಂದ್ರೆ ದೇವತೆಗಳು ಕಳಿಸಿದ್ದಲ್ವಾ, ಅವನು ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸಿರೋದಲ್ವಾ ಹನುಮಂತನೇ. ಅವನ ಆ ಹೊತ್ತಿನಲ್ಲಿ ಏನು ಮಾಡ್ತಾನೆ, ಅವನ ಬುದ್ಧಿ ಯಾಕೆ ಕೆಲಸ ಮಾಡುತ್ತೆ, ಅವನ ಶಕ್ತಿ ಯಾವ ಥರದಲ್ಲಿ ಅಲ್ಲಿ ಒದಗಿ ಬರುತ್ತೆ, ಧೈರ್ಯ ಅವನಿಗೆ ಎಷ್ಟರ ಮಟ್ಟಿಗೆ ಕೂಡಿ ಬರುತ್ತೆ, ಅದನ್ನು ಪರೀಕ್ಷೆ ಮಾಡಲಿಕ್ಕೆ. ಯಾಕಂದ್ರೆ ಹೋಗೋದೆಲ್ಲಿಗೆ, ಲಂಕೆಗೆ. ಅಲ್ಲಿಂದ ವಾಪಸ್ ಬರ್ಬೇಕಲ್ಲ, ಸುಲಭನಾ? ಊರು ಗೊತ್ತಿಲ್ಲ, ಜನ ಗೊತ್ತಿಲ್ಲ. ಒಂದು ಪರೀಕ್ಷೆ ಆಯಿತು. ಅದರ ಮುಂದೆ ಅವಳು ಬಿಟ್ಲಾ, ಮುಂದೆ ಹೋಯ್ತು ಒಂದು ಫ್ಲೈಟ್. ಯಾರದ್ದು? ಹನುಮಂತಂದು. ಮುಂದೆ ಹೋಗ್ತಿರುವಾಗ ದೇವತೆಗಳದ್ದೇನೂ ಅಲ್ಲ, ಅಲ್ಲಿಂದ ಹೀಗೆ ಹೋಗ್ತಿರು ಎಳೆದು ಬಿಡ್ತು. ಯಾರನ್ನ? ಹನುಮಂತನ್ನ. ಏನು ಹೇಳಿತ್ತು? ಅಲ್ಲೇನು ಕೊಕ್ಕೆ ಹಾಕಿದ್ರ? ಇಲ್ಲ, ಹನುಮಂತನ ನೆರಳು ಬೀಳ್ತಾ ಇತ್ತಲ್ವ, ನಾನು ಹೇಳಿದ್ನಲ್ಲ, ವಾಲ್ಮೀಕಿಗಳೇ ಹೇಳಿದಾರು ಅಷ್ಟಾಗಲ ಇತ್ತು ಅಂತ. ಆ ನೆರಳನ್ನು ಹಿಡ್ಕೊಂಡು ಅಲ್ಲಿ ಸಮುದ್ರದಲ್ಲಿರುವಂತಹ ಒಂದು ಆಕೃತಿ ಎಳಿತಾ ಇದೆ. ಯಾವುದನ್ನ? ಹನುಮಂತನ ನೆರಳನ್ನು ಎಳಿತಾ ಇದೆ. ಇವನು ಹೀಗೀಗ ಹೋಗ್ತಾ ಇದ್ರು, ಹಿಂದಿಂದ ಬರ್ತಾ ಇದೆ ಇವನ ಬಾಡಿ. ಯಾಕಂದರೆ ಎಳಿತಾ ಇದೆ. ಈಗ ನೋಡ್ದ, ಕೆಳಗೆ ನೋಡಿದ್ರೆ ವಿಕಾರವಾದ ಮುಖ, ದುದ್ದ ದಾಡೆ, ಕೆದರದ ಕೂದಲು, ಇವನಿಗೆ ಗೊತ್ತಾಯ್ತು, ಇದೇನೋ ಭಯಾನಕವಾಗಿದೆ ಇದು ಅಂತ. ನೋಡ್ದ ಪ್ರಾಣಿ, ಅದು ಇವನಿಗೆ ತಪ್ಪಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವನ ಶಕ್ತಿ ಏನಿದೆ ಅದೇ ಸಾಕಾಗ್ತಾ ಇಲ್ಲ. ಆಗ ಅವನಿಗೆ ನೆನಪಾಗತ್ತೆ. ಏನು ನೆನಪಾಗತ್ತೆ? ಹನುಮಂತನ ಕಳಿಸಿದವನು ಯಾವನು? ಸುಗ್ರೀವ. ಗೊತ್ತಲ್ವಾ? ಸುಗ್ರೀವನ ಜೊತೆಗಿರ್ತಾನೆ. ಸುಗ್ರೀವನಿಗೆ ಪ್ರಪಂಚದಲ್ಲಿ ಎಷ್ಟು ದೇಶ ಇದೆ, ಅಲ್ಲಿ ಪರ್ವತಗಳು ಎಷ್ಟಿದ್ದಾವೆ, ನದಿಗಳೆಷ್ಟಿದ್ದಾವೆ, ಸಮುದ್ರ ಎಲ್ಲೆಲ್ಲಿದೆ ಎಲ್ಲ ಗೊತ್ತಿದೆ. ಗೊತ್ತಾಯ್ತಾ ಸುಗ್ರೀವನಿಗೆ? ಆಗ ಅವನು ಹೇಳಿರ್ತಾನೆ, ದಕ್ಷಿಣ ಕಡೆ ಹೋಗುವವರಿಗೆ, ಇವರು ದಕ್ಷಿಣ ದಿಕ್ಕಿಗೆ ಹೋಗುವವರು, ಅಲ್ಲಿ ಹೋದರೆ ಸಮುದ್ರ ಇದೆ, ಸಮುದ್ರದಲ್ಲಿ ನೆರಳನ್ನು ಹಿಡಿದು ತಿನ್ನುವಂತಹ ಭಯಂಕರ ಪ್ರಾಣಿ ಇರ್ತದೆ, ನೀನು ಅದ್ರ ಗಮನದಲ್ಲಿಡುವಂತ. ಅದು ನಿನ್ನ ನೆನಪಾಗತ್ತೆ. ಓ, ಇದು ಅದೇ ಅಂತ. ಅದ್ರ ಹೆಸರೇನು? ಸಿಂಹಿಕೆ. ಸಿಂಹಿಕೆ ಅಂದ್ರೆ ರಕ್ಕಸಿ ಥರ, ಪ್ರಾಣಿಯೋ ರಕ್ಕಸರು ಆ ಥರದ್ದು. ಅದು ನಿಜವಾಗ ಕಟ್ತಾ ಇದೆ. ಅದಕ್ಕೆ ಇದು ಮಾಡ್ದೆ, ಅದು ಇಷ್ಟು ದೊಡ್ಡ ಬಾಯಿ ಕಳ್ಕೊಂಡು ಮಾಡ್ಕೊಂಡಿದ್ದೆ. ಓ, ಇದನ್ನು ಏನು ಮಾಡಬೇಕು? ತೆಗೆದು ಬಿಡಬೇಕು, ತೆಗೆದು ಬಿಡ್ಬೇಕಲ್ವಾ? ಅದಕ್ಕೇನು ಮಾಡ್ತಾನೆ ಅವನು? ಅವನೇನು ಮಾಡಲಿಕ್ಕೆ ಎಳೀತಾ ಇದೆಯಲ್ಲ, ಅದು ಬಂದು 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 ತನ್ನ ದೇಹನ ಆಗ ಮಾಡಿದ ಹಾಗೇನೆ ಸುರಸೆಯಲ್ಲಿ ಪ್ರಕರಣದಲ್ಲಿದ್ದ ಹಾಗೆ ತನ್ನ ದೇಹನ ಸಣ್ಣ ಮಾಡ್ತಾನೆ. ಅದಕ್ಕೆ ಬಾಯಿ ಸಣ್ಣದು ಮಾಡ್ಲಿಕ್ಕೆ ಬರೋದಿಲ್ಲ, ದೊಡ್ಡದು ಮಾಡ್ಲಿಕ್ಕೆ ಹಾ ಅಂತ ಇದೆ. ಇಷ್ಟು ಸಣ್ಣದಾದ್ನಲ್ಲ, ಒಳಗಡೆ ಹೋದ ಇಲ್ಲಿ ಬಾವಿ ಒಳಗೆ ಬಿದ್ದ ಹಾಗೆ ಬಾಯಿಯೊಳಗೆ ಹೋದ. ಅದೆಲ್ಲಿದೆ? ನೀರಲ್ಲಿದೆ. ಅದು ಮಾಡ್ಕೊಂಡು ಹೋದ ಕೂಡಲೇ ತನ್ನ ದೇಹ ದೊಡ್ಡದು ಮಾಡ್ದ. ಅವನಿಗೆಲ್ಲ ಉಗುರಿರುತ್ತಲ್ಲ, ಇಷ್ಟಿಟ್ಟು ಉಗುರು ಕೊಂಡು ಹೋಗಿ ಎಲ್ಲಿ ಆ ಹೊಟ್ಟೆ ಒಳಗೆ ಹಾಕಿ ಹೋಯ್ತು. ಸಿಂಹಿ ಹೊಟ್ಟೆ ಹರಿದ್ರು ಇರುತ್ತಾ, ಅದರ ಹೆಣ ಬಿತ್ತು, ಸಿಂಹಕ್ಕಿದ್ದು ಹೆಣ ಬಿತ್ತು. ಆ ಸಿಂಹಿಕೆ ಎನ್ನುವಂತಹ ಪ್ರಾಣಿ ನೆರಳನ್ನು ತಿನ್ನುವಂತಹದ್ದು
ಅದನ್ನು ಕೊಲ್ಲಿಕ್ಕೆ ಎಷ್ಟೋ ಜನ ದೇವತೆಗಳಿಗೆ ಆಗಿರಲಿಲ್ಲ. ಜಲದೇವತೆಗಳು ಅಂತ ಇರ್ತಾರಲ್ಲ, ಅವುಗಳೇ ಪಾಪ ಇದು ಎಲ್ಲಿ ಪೀಡೆ ಹೀಗಾಗೋಯ್ತು ಅಂತ ಎಷ್ಟು ದಿನ ತಿಮಿಂಗಿಲ ಅಂದ್ರೆ ಗೊತ್ತಲ್ಲ, ದೊಡ್ಡ ಮೀನುಗಳು, ತಿಮಿಂಗಿಲ, ಮೊಸಳೆಗಳು ಏನೆಲ್ಲ ಇರುತ್ತೆ ಎಲ್ಲ ತಿಂದು ಹಾಳು ಮಾಡಿ ಹಾಕ್ತಿತ್ತು. ಸದ್ಯ ಹೋಯ್ತಿದ್ದು ಅಂಥೇಳಿ ದೇವತೆಗಳೆಲ್ಲ ಬಂದು ಬಲ ಹನುಮಂತ ಬಹಳ ಒಳ್ಳೆ ಕೆಲಸ ಮಾಡಿದ್ದೀಯಾ, ನಿನ್ನ ಪ್ರಯಾಣ ನಿನ್ನ ಪ್ರಯತ್ನ ಯಶಸ್ವಿಯಾಗಲಿ ಅಂಥೇಳಿ ಹರಿಸಿದ್ರು. ಗೊತ್ತಾಯ್ತಾ ಹನುಮಂತ ಹೇಗೆ ಹೋದ ಅಂತ? ಸುಮ್ಮನೆ ಅಂತ ಹೋಗಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಬೇಕಾದದ್ದೇನು? ಬುದ್ಧಿ, ಶಕ್ತಿ, ಸ್ಥೈರ್ಯ, ದೃಢತೆ, ಆಮೇಲೆ ಅವಧಾನ, ಕಾನ್ಸಂಟ್ರೇಷನ್, ಏಕಾಗ್ರತೆ, ಹೀಗೆ ಹೋಗುದು.